ಹರೇ ರಾಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರಗೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಇಲ್ಲಿಂದ ಮುಂದೆ 17ನೆಯ ಅಧ್ಯಾಯ ಆರಂಭ. ಶ್ರೀ ಶುಕ ಉವಾಚ ಇತ್ತಂ ವಿರಿಂಚ ಸ್ತುತ ಕರ್ಮ ವೀರ್ಯ ಪ್ರಾದುರ್ಬಭೂವಾಮೃತಭೂರದಿತ್ಯಾಂ ಚತುರ್ಭುಜ ಶಂಕ್ರ ಗದಾಬ್ಜ ಚಕ್ರ ವಿಶಂಗವಾಸಾನಲಿನಾಯತೆ ಕ್ಷಣಃ. ಚತುರ್ಮುಖ ಪರಮಾತ್ಮನ ಲೀಲಾ ವಿಶೇಷಗಳನ್ನ, ಅವನ ಅಗಾಧವಾದ ಸಾಮರ್ಥ್ಯ ಶಕ್ತಿಗಳನ್ನ ಪ್ರಶಂಸೆ ಮಾಡಿದ, ಹೊಗಳಿದ. ಆಗ ಮುಕ್ತರಿಗೆ ಆಶ್ರಯೀಭೂತನಾದ ಅಮೃತಭೂಹು ಚತುರ್ಭುಜನಾದ ಶಂಖ ಗದಾಬ್ಜ ಚಕ್ರ, ಶಂಖ ಗದ ಅಬ್ಜ ಚಕ್ರ, ಈ 4 ಆಯುಧಗಳನ್ನ ಚತುರ್ಭುಜಗಳಲ್ಲಿ ಹಿಡಿದ ಪಿಶಂಗವಾಸಾಹ, ಪೀತಾಂಬರಧಾರಿಯಾದ ರೇಷ್ಮೆಯ ಬಟ್ಟೆಯನ್ನ ತೊಟ್ಟ ಕಮಲದಂತಹ ಎಸಳಿನ ಕಂಗಳಿಂದ ಕೂಡಿದ ಶ್ರೀಹರಿಯು ಪ್ರಾದುರ್ಬಭೂವ, ಅದಿತ್ಯಾಂ ಪ್ರಾದುರ್ಬಭೂವ, ಅದಿತಿಯಲ್ಲಿ ಆವಿರ್ಭವಿಸಿದ, ಹುಟ್ಟಿದ. ಶ್ಯಾಮಾವದಾತೋ ಝಷರಾಜ ಕುಂಡಲ ದ್ವಿಷೋಲ್ಲಸತ್ ಶ್ರೀವದನಾಂಬುಜ ಪುಮಾನ್ ಶ್ರೀವತ್ಸಲಕ್ಷ್ಮಾ ವಕ್ಷಾವಲಯಾಂಗಲೋಲ್ಲಸತ್ ಕಿರೀಟ ಕಾಂಚೀ ಗುಣಚಾರು ನೂಪುರಃ. ಹುಟ್ಟಿದ, ಹೇಗಿದ್ದ? ಶ್ಯಾಮಾವದಾತಃ, ನೀಲವಾದ ಬಣ್ಣವುಳ್ಳವ. ಝಷರಾಜ ಕುಂಡಲ ದ್ವಿಷೋಲ್ಲಸತ್ ಶ್ರೀವದನಾಂಬುಜ. ಝಷ ಅಂದ್ರೆ ಮೀನು, ಮೀನಿನ ರಾಜ ಅಂದ್ರೆ ಅದ್ರಲ್ಲಿ ತುಂಬಾ ಚೆಲುವಾದದ್ದು. ಇಲ್ಲ ಅಂದ್ರೆ ಜಶರಾಜ ಅಂದ್ರೆ ಸಾಮಾನ್ಯವಾಗಿ ಮೊಸಳೆಗಳಿಗೆ ನೀರಿನಲ್ಲಿ ಅತ್ಯಂತ ಹೆಚ್ಚು ವಿಶೇಷವಾದದ್ದು ಅಂತ ಹೇಳ್ತಾರೆ. ಅಂತಹ ಮಕರದ ಆಕೃತಿಯ, ಮೊಸಳೆಯ ಆಕೃತಿಯ ಕುಂಡಲದ ತ್ವಿಷ ಬೆಳಕಿನಿಂದ ಉಲ್ಲಸತ್ ಹೊಳೆಯುವ ಶ್ರೀ ಕಾಂತಿಯ ವದನಾಂಬುಜ, ಮುಖವೇ ಕಮಲವೆಂಬ ಸ್ಥಿತಿಯಲ್ಲಿ, ಅಂದ್ರೆ ಮುಖವೆಂಬ ಕಮಲ ಹೊಳಿತಾ ಇದೆ. ಪುಮಾನ್ ಪರಿಪೂರ್ಣನಾದ ಶ್ರೀವತ್ಸ ವಕ್ಷಾವಲಯಾಂಗದೋಲ್ಲಸತ್ ಕಿರೀಟ ಕಾಂಚಿ ಗುಣ ಚಾರು ನೂಪುರಃ. ಶ್ರೀವತ್ಸವನ್ನ ವಕ್ಷಸ್ಸಿನಲ್ಲಿ ಹೊತ್ತಿದ್ದಾನೆ, ಕೈಗೆ ವಲಯವನ್ನು, ತೋಳಿಗೆ ಅಂಗದವನ್ನು ಹಾಕಿಕೊಂಡು ಉಲ್ಲಸತ್ ಕಿರೀಟ ಕಾಂಚಿ, ಕಿರೀಟ ಅಂತಂದ್ರೆ ತಲೆ ಮೇಲಿದ್ದು, ಕಾಂಚಿ ಅಂದ್ರೆ ಒಡ್ಯಾಣ, ಗುಣಚಾರು ನೂಪುರಃ ಗುಂಪಾದ ಚಂದದ ಕಾಲ್ಗೆಜ್ಜೆಯನ್ನ ತೊಟ್ಟ ರೂಪದಲ್ಲಿ ಮಹಾಪುರುಷ, ಪರಮ ಪುರುಷ ಕಾಣಿಸಿಕೊಂಡ. ಮಧುವ್ರತೌ ವ್ರಾತ ವಿಭುಷ್ಟಯಾ ಸ್ವಯಾ ವಿರಾಜಿತ ಶ್ರೀ ವನಮಾಲಯಾ ಹರಿ ಪ್ರಜಾಪತೇರ್ಮೇ ಸ್ಮತಮಸ್ವರೋಚಿತ ವಿನಾಶಯತ್ ಕಂಠಂ ವಿಕ್ತ ಕೌಸ್ತುಭ. ದುಂಬಿಗಳ ಗುಂಪು ಝೇಂಕಾರಗೈತಾ ಇದೆ. ಅದು ಎಲ್ಲಿ ಹಾಕಿಕೊಂಡ ವನಮಾಲಯ ವಿರಾಜಿತ ಶ್ರೀ, ಕೊರಳ ತುದಿಯಿಂದ ಕಾಲ ಬುಡದ ತನಕ ಕಾಡಿನ
ಹೂಗಳು ಎಲೆಗಳಿಂದ ಸೇರಿ ಕಟ್ಟಿದ ದೊಡ್ಡ ಮಾಲೆಗೆ ವನಮಾಲ ಅಂತ ಹೆಸರು. ತುಂಬಾ ಸಹಜವಾದ ಪರಿಮಳದಿಂದ ಕೂಡಿರುತ್ತಾದ್ನಾಗಿ ದುಂಬಿ ಅಲ್ಲಿ ಓಡೋಡಿ ಬರ್ತಾವೆ, ಅದರ ಫ್ರೆಶ್ನೆಸ್ ಅನ್ನ ಅನುಭವಿಸ್ತಾ ಇರುತ್ತೆ. ಕಂಠದಲ್ಲಿ ಕೌಸ್ತುಭವನ್ನ ಹೊತ್ತಿದ್ದಾನೆ. ಕಾಂತಿಯಿಂದ ಇಡೀ ಆ ಕಶ್ಯಪ ಇರುವ ಮನೆಯನ್ನೆಲ್ಲ ಬೆಳಗಿದ್ದಾನೆ. ಸ್ವರೋಚಿಷಾ ಪ್ರಜಾಪತೇರು ವೇಶ್ಮ ತಮಃ ವಿನಾಶಯನ್. ತನ್ನ ಸಹಜ ಕಾಂತಿಯಿಂದ ಆ ಮನೆಯ ಸುತ್ತಲಿರುವ ಕತ್ತಲೆಯನ್ನು ಕತ್ತರಿಸಿ ನಿಂತಿದ್ದಾನೆ, ಬೆಳಗುತ್ತಾ ಇದ್ದಾನೆ. ದಿಶ ಪ್ರಸೇದು ಸಲಿಲಾಶಯಾಸ್ತದಾ ಪ್ರಜಾ ಪ್ರಹೃಷ್ಟಾ ಋತವೋ ಗುಣಾನ್ವಿತಾ ಗೌರಂತರಿಕ್ಷಂ ಕ್ಷಿತಿರಗ್ನಿಜಿತ್ವಾ ಗಾವೋಜಿಗ ಸಂಜಹೃಷನಗಾಕ್ಷ. ವಾಮನ ಅವತಾರದ ಈ ಕಾಲದ ವಿಶೇಷತೆ ಪ್ರಕೃತಿಯಲ್ಲಿ ಏನಾಯಿತು ಅನ್ನೋದನ್ನು ಹೇಳುತ್ತಿದ್ದಾರೆ. ದಿಕ್ಕುಗಳು ಪ್ರಸನ್ನವಾದವು. ದಿಶಃ ಪ್ರಸೇದುಹು. ಆಮೇಲೆ ಸಲಿಲಾಶಯಾಹ, ನೀರಿನ ಒಸರುಗಳು, ನೀರಿನ ತೊರೆಗಳು ತಿಳಿಯಾದವು. ಇನ್ನು ಪ್ರಜಾಹ ಪ್ರಹೃಷ್ಟಾಹ, ಜೀವಿಗಳು ಸಂತುಷ್ಟರಾದ್ರು. ಋತವಃ ಗುಣಾನ್ವಿತಾಹ, ಋತುಗಳು ಫಲಪುಷ್ಪಗಳಿಂದ, ಋತುಗಳ ಗುಣ ಏನು? ಆಯಾ ಕಾಲದ ಫಲಪುಷ್ಪಗಳನ್ನೆಲ್ಲ ಬಿಡುವುದು. ಆಯಾ ಕಾಲದ ವಿಶೇಷತೆಗಳೆಲ್ಲ ಅಲ್ಲಲ್ಲಿ ಅಂಕುರಿಸಿದವು. ಇನ್ನು ಸ್ವರ್ಗ, ಅಂತರಿಕ್ಷ, ಭೂತಾಯಿ, ಗೋವುಗಳು, ಋತ್ವಿಜರು, ಪರ್ವತ, ಈ ಎಲ್ಲ ಅಂದ್ರೆ ಇವುಗಳನ್ನೆಲ್ಲ ನಿಯಮಿಸುವಂತಹ ಅಭಿಮಾನಿ ದೇವತೆಗಳು ಕೂಡ ಸಂಜಹೃಷುಹು, ಚೆನ್ನಾಗಿ ನಕ್ಕರು. ಇಲ್ಲಾಂದ್ರೆ ಪರ್ವತ ನಕ್ಕವು ಅಂದ್ರೆ ಏನರ್ಥ? ಪರ್ವತವು ನಗುವುದಿಲ್ಲ, ಅದ್ ನಕ್ಕರೆ ಮತ್ತೆ ಉಳಿಲಿಕ್ಕಿಲ್ಲ ಉಳಿದವರು. ಆದ್ರಿಂದಾಗಿ ಪರ್ವತ ನಕ್ಕವು ಅಂದ್ರೆ ಪರ್ವತವನ್ನ ನಿಯಮಿಸುವ ದೇವತೆಗಳು ಖುಷಿ ಪಟ್ರು. ಯಾಕೆಂದ್ರೆ ವಾಮನನ ಅವತಾರ ಆಯ್ತು ಅಂದ್ರೆ ನಮ್ಮ ಭಾರ ಕಳೆಯಿತು ಅಂತ ಲೆಕ್ಕ. ಶ್ರೋಣಾಯಾಂ ಶ್ರವಣ ದ್ವಾದಶ್ಯಾಂ ಮುಹೂರ್ತೆ ವಿದಿತ ಪ್ರಭು ಸರ್ವೇ ನಕ್ಷತ್ರತಾರಾಧ್ಯ ಚಕ್ರುಸ್ತಜ್ಜನ ಜನ್ಮ ದಕ್ಷಿಣಂ. ಭಾದ್ರಪದ ಮಾಸದ ಶ್ರವಣ ನಕ್ಷತ್ರದಿಂದ ಕೂಡಿದ ದ್ವಾದಶಿಯ ದಿನ ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಸೇರಿಕೊಂಡಾಗ ಅದರ ಮಧ್ಯಾಹ್ನದ ಆದಿಭಾಗ ಅನ್ನೋದು ಅಭಿಜಿತ್ ಅನ್ನುವ ನಕ್ಷತ್ರವಾಗುತ್ತೆ. ಅದರ ಮುಹೂರ್ತದಲ್ಲಿ ಪ್ರಭು ವಾಮನ ಅವತರಿಸಿದ. ಆಗ ನಕ್ಷತ್ರಗಳು, ಗುರು ಶುಕ್ರಾದಿಗಳು ಕೂಡ ಭಗವಂತನ ಅವತಾರದ ಮುಹೂರ್ತವನ್ನು ತಮ್ಮ ಸ್ಥಾನದ ಮಹತ್ವದಿಂದ ಹೆಚ್ಚಿಸಿದವು. ಅವನು ಹುಟ್ಟಿದ ಹೊತ್ತಿಗೆ ಪರಮಾತ್ಮನ ಸ್ಥಾನಕ್ಕೆ ನಾವು ಸರಿಯಾಗಿ ಇರಬೇಕು ಅಂತ ಗುರು ಶುಕ್ರಗಳೆಲ್ಲ ಬಂದು ಯೋಗ್ಯವಾದ ಜಾಗದಲ್ಲಿ ಬೋರ್ಡ್ ಬಂದು ನಿಂತುವಂತೆ. ಯಾಕಂದ್ರೆ ಈ ಯೋಗಕ್ಕೆ ನಮ್ ಮರ್ಯಾದೆ ಬರುತ್ತೆ ಅಂತ. ವಾಮನ ಹುಟ್ಟಿದ ಈ ಅವತಾರ ಸಮಯದಲ್ಲಿ ನಾವು ಎಲ್ಲಿದ್ದೇವೋ ಅದಕ್ಕೊಂದು ವಿಶೇಷವಾದ ಸ್ಥಾನ ಬರುತ್ತೆ ಅಂತ ಅವರು ಒಂದೊಂದು ಜಾಗದಲ್ಲಿ ಬಂದು ನಿಂತು ಬಿಟ್ರಂತೆ. ದ್ವಾದಶ್ಯಾಂ ಸವಿತಾ ತಿಷ್ಠನ್ ಮಧ್ಯಂ ದಿನ ಗತೋ ನೃಪ ವಿಜಯಾನಾಮ ಸಹ ಪ್ರೋಕ್ತ ಯಸ್ಯಾಂ ಜನ್ಮ ವಿದುಹರೇ. ಈ ಶ್ರವಣ ನಕ್ಷತ್ರ ದ್ವಾದಶಿಯ ತಿಥಿ ಅಂದ್ರೆ ಕೃಷ್ಣ ಭಾದ್ರಪದ ಶುಕ್ಲದ ಈ ದಿವಸಕ್ಕೆ ವಿಜಯ ಅನ್ನುವ ಹೆಸರಿದೆ. ಈ ದಿವಸ ಮಾಡಿದ ಕಾರ್ಯಗಳೆಲ್ಲ ವಿಜಯ ಆಗತ್ತೆ ಅಂತ ಲೆಕ್ಕ. ಇದು ಯೋಗ ಅಂತ ಲೆಕ್ಕ. ಈ ಗಜಕೇಸರಿ ಯೋಗ, ಯೋಗ, ಈ ಯೋಗ ಅಂತ ಹೇಳ್ತಾರಲ್ಲ, ಹಾಗೆ ವಿಜಯ ಅನ್ನುವ ಯೋಗ. ಆ ಯೋಗ ಇರುವುದ್ರಿಂದ ಅದೇ ಹೆಸರಿನಿಂದ ಪ್ರಸಿದ್ಧ ಆಗಿದೆ. ಅವತಾರದ ಹೊತ್ತಿಗೆ ಸೂರ್ಯ ಎಲ್ಲಿದ್ದ ಅಂದ್ರೆ ಆಕಾಶದ ಮಧ್ಯದಲ್ಲಿ ನೆತ್ತಿಯಲ್ಲಿದ್ದ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಅಭಿಜಿನ್ ಮುಹೂರ್ತ ಅಂದ್ರೆ ಹಾಗೆ ಅಲ್ವಾ? ಅದು ಬೆಳಿಗ್ಗೆ 5 ಗಂಟೆಗೆ ಬರಲ್ಲ, ರಾತ್ರಿ 7 ಗಂಟೆಗೆ ಹುಟ್ಟಲ್ಲ. ಅಭಿಜಿತ್ ಅಂದ್ರೆ ಮಧ್ಯಾಹ್ನದ್ದೇ ಮುಹೂರ್ತಕ್ಕೆ ಅಭಿಜಿತ್ ಅಂತ ಹೆಸರು. ಅಭಿಜಿತ್ ಪಟ್ಕೆ ಅಲ್ಲ. ಶಂಖ ದುಂದುಭಯೋ ಭೇರ್ಯ ಮೃದಂಗ ಪಣವಾನಕಾ ಚಿತ್ರಪಾದಿತ್ರ ದೂರ್ಯಾಣ ನಿರ್ಘೋಷಸ್ತು ಭವತಿ. ಈ ಸಮಯದಲ್ಲಿ ಅದ್ಭುತವಾದ ಘಟನೆ ನಡೆದಾಗ ದೇವತೆಗಳೆಲ್ಲ ಸದಾ ಎಚ್ಚರದಲ್ಲಿರ್ತಾರೆ. ಆದ್ರಿಂದಾಗಿ
ಇಂಥ ಒಂದು ಸಣ್ಣ ಅವಕಾಶ ಸಿಕ್ಕಿದಾಗಲೂ ತಮ್ಮ ವಾದ್ಯಗಳನ್ನು, ಹಾಡುಗಾರಿಕೆಯನ್ನು, ಅನೇಕ ರೀತಿಯ ತಮ್ಮ ವೈಭವದ ಕುಣಿತಗಳನ್ನು ಮರೆಯದೆ ತಮ್ಮ ಸೇವೆ ಅಂತ ಭಗವಂತನಿಗೆ ಸಲ್ಲಿಸ್ತಾರೆ. ಹಾಗಾಗಿ ಶಂಖಗಳು, ದುಂದುಭಿಗಳು, ಮೃದಂಗಗಳು, ಭೇರಿಗಳು, ತಮಟೆಗಳು, ಆಮೇಲೆ ಇಂತಹ ಅನೇಕ ರೀತಿಯ ವಾದ್ಯಗಳು ಮೊಳಗಿದವು. ಜೊತೆಗೆ ಅನೇಕ ವಾದ್ಯಗಳ ಜೊತೆಗೆ ಈ ಕಹಳೆಯಂತಹ ಸಂಗೀತದ ನಾದವು ಕೂಡ ಅದರೊಟ್ಟಿಗೆ ನಿರ್ಘೋಷ ಸ್ತುಮುಲೋ ಭವತ್, ಜೋರಾಗಿ ಇಡೀ ಆಕಾಶವನ್ನ ಈ ಶಬ್ದಗಳು ಒಂದಕ್ಕೊಂದಕ್ಕೆ ಕ್ಲಾಶ್ ಆಗದಂತೆ ತುಂಬಿಕೊಂಡವು. ಪ್ರೀತಾಶ್ಚಾಪ್ಸರಸೋ ನೃತ್ಯನ್ ಗಂಧರ್ವ ಪರತ್ಪತಯೋ ಜಗುಃ ತುಷ್ಟುಬರ್ ಮುನಯೋ ದೇವ ಮನವಸ್ಥಿತರೋಗ್ನಯ. ಅಪ್ಸರೆಯರು ಮೈ ಮನಸ್ಸು ಬಿಚ್ಚಿ ಕುಣಿದ್ರು, ಗಂಧರ್ವರು ಕಂಠದ ತುಂಬ ಹಾಡಿದ್ರು, ಮುನಿದೇವತೆಗಳು, ಪಿತೃಗಳು, ಅಗ್ನಿಗಳು ಅವನನ್ನ ಬಗೆ ಬಗೆಯ ನಾದಲೋಲನಾದ್ರಿಂದಾಗಿ ವೇದದ ಮಂತ್ರದಿಂದ ಸ್ತುತಿಸಿದರು. ಸಿದ್ಧ ವಿದ್ಯಾಧರಗಣಾ ಸಖಿಂ ಪುರುಷ ಕಿನ್ನರಾಹ ಚಾರಣಾಯ ಸರಕ್ಷಾಂತರ್ಣ ಭುಜಗೋತ್ತಮಾ. ಅವ್ರು ಮಾತ್ರ ಅಲ್ಲ, ಸಿದ್ಧರು, ವಿದ್ಯಾಧರರು, ಕಿಂಪುರುಷರು, ಕಿನ್ನರರು, ಚಾರಣರು, ಯಕ್ಷರು, ರಾಕ್ಷಸರು, ಪಕ್ಷಿಗಳು, ನಾಗಗಳು, ಎಲ್ಲ ಸಾತ್ವಿಕ ಚೇತನರು ಕೂಡ ಭಗವಂತನ ಈ ಅವತಾರದ ಹೊತ್ತನ್ನ ತಮ್ಮ ದಣಿವರಿಯದ ಬಾಯಿಯಲ್ಲಿ ನಿರಂತರ ಸ್ತುತಿಸಿದರು. ಕೆಲವರಿಗೆ ಅಯ್ಯೋ ಎಷ್ಟು ಹೇಳ್ಬೇಕು, ಇನ್ನೂ ಸ್ತೋತ್ರ ಹೇಳ್ಬೇಕಾ ಅಂತ ಕೆಲವೊಂದ್ಸರ್ತಿ ನಮ್ಮ ಮುಖ ಎಲ್ಲ ಅಪ್ಪಚ್ಚಿ ಆಗ್ಬಿಡುತ್ತೆ. ಇನ್ನೆಷ್ಟೊತ್ತು ಪೂಜೆ, ಇನ್ನೆಷ್ಟೊತ್ತು ಪಾರಾಯಣ, ಇನ್ನೆಷ್ಟೊತ್ತು ಅಂತ ಶುರುವಾಗುತ್ತೆ. ಅವರು ಹಾಗಲ್ಲ, ಮೈ ಮರೆತು ಕುಣಿದ್ರು. ಗಾಯಂತೋ ವಿಪ್ರಶಂಸಂತೋ ನೃತ್ಯಂತೋ ವಿಬುಧಾನರಾಹ ಆದಿತ್ಯ ಆಶ್ರಮ ಪದಂ ಕುಸುಮೈ ಸಮವಾಕಿರನ್. ಗಂಧರ್ವರು ಹೀಗೆ ಗಾನ ಮಾಡ್ತಾ, ಹೊಗಳುತ್ತಾ, ಕುಣಿತಾ ಅದಿತಿಯ ಆಶ್ರಮದ ಪರಿಸರದ ಸುತ್ತ ದೇವರು ಹುಟ್ಟಿ ಬಂದ ಸವಿ ನೆನಪಿಗಾಗಿ ಕುಸುಮೈ ಸಮವಾಕಿರನ್, ಹೂವಿನ ರಾಶಿಯಿಂದ ಆ ಪರಿಸರವನ್ನ ಮುಚ್ಚಿಬಿಟ್ರು. ಎಲ್ಲ ಕಡೆಗೆ ಹೂ ಹಾಕಿ ಹಾಕಿ ಹಾಕಿ, ಯಾಕಂದ್ರೆ ಅದು ಒಂದು ವೈಭವ. ಮತ್ತದು ಇಲ್ಲಿಯ ಹಾಗೆ ಆಮೇಲೆ ಅಯ್ಯೋ ವಾಸನೆ ಕೊಳುತು ಕಾಲಡಿಗೆಲ್ಲ ಪಿಚಿ ಪಿಚಿ ಆಗುವ ಹೂಗಳಲ್ಲ. ದೇವಲೋಕದ ಹೂಗಳು ಮತ್ತೆ ಬಾಡಲ್ಲ. ಅದು ಮತ್ತೆ ಎಷ್ಟೋ ದಿವಸ ಅದು ಅವರೇ ತೆಗೆದು ಬೇರೆ ಕಡೆಗೆ ಹಾಕುವ ತನಕವೂ ಅದರಲ್ಲಿ ಪರಿಮಳ ಒಡಮೂಡ್ತಾನೆ ಇರುತ್ತೆ. ದೃಷ್ಟ್ವಾದಿತಿಸ್ತಂ ನಿಜ ಗರ್ಭ ಸಂಭವಂ ಪರಂ ಪುಮಾಂಸಂ ಮುದಮಾಪ ವಿಸ್ಮಿತಾ ಗೃಹೀತ ದೇಹಂ ನಿಜ ಯೋಗ ಮಾಯಾ ಪ್ರಜಾಪತಿಶ್ಚಾಹ ಜಯೇತಿ ವಿಸ್ಮಿತಃ. ಭಗವಂತ ತನ್ನ ಇಚ್ಛೆಯಿಂದಲೇ ಶರೀರವನ್ನ ತೋರ್ಪಡಿಸಿದ. ಆ ಗರ್ಭದ ನಮ್ಮ ಹಾಗಿನ ವಾಸ ಅವನಿಗಿಲ್ಲ. ಅವನು ಯಾಕೆಂದ್ರೆ ಆ ಗರ್ಭವನ್ನು ಸೃಷ್ಟಿಸುವವನೇ ಅವನು. ಯಾರಾದ್ರೂ ನ್ಯಾಯಾಧೀಶ ಶಿಕ್ಷೆ ಕೊಡ್ಲಿಕ್ಕಾಗತ್ತೆ ಅನ್ನೋ ಕಾರಣಕ್ಕೆ ತನಗೆ ಹ್ಯಾಂಗ್ ಮಾಡ್ಕೋತಾನ, ನಿನ್ನೆ ನಾನೇ ಹೇಗಿದ್ರು ಶಿಕ್ಷೆ ಕೊಟ್ಟಿದ್ದೆ ಇಬ್ರಿಗೆ, ಅವ್ರನ್ನ ಹ್ಯಾಂಗ್ ಮಾಡ್ಲಿಕ್ಕೆ ಹೇಳಿದ್ದೇನೆ, ಆ ತಪ್ಪಿಗೆ ನಾನೇ ನಾಳೆ ನನ್ನನ್ನು ಹ್ಯಾಂಗ್ ಮಾಡ್ಕೊಳ್ತೇನೆ ಅಂತ ಮಾಡ್ಕೊಳ್ತಾನ ಬುದ್ಧಿ ಇದ್ದವನು? ಇಲ್ಲ. ಹಾಗಾಗಿ ಯಾವತ್ತೂ ಕೂಡ ಭಗವಂತನಿಗೆ ಗರ್ಭದ ದೋಷ ಇಲ್ಲ. ಹೇಳಿ. ಗರ್ಭದಲ್ಲಿ ಉಂಟಾಗುವಂತಹ ಕತ್ತಲೆ, ಕೀವು, ರಕ್ತ, ಮಾಂಸದ ಕಿರಿಕಿರಿ ಏನಿದೆ ಇದು ಅವನಿಗಿಲ್ಲ. ಆದ್ರೆ ಆ ತಾಯಿಗೆ ಇವನು ಗರ್ಭದಲ್ಲಿ ಬರಬೇಕು ಅನ್ನೋ ಅಪೇಕ್ಷೆ ಇದ್ದದ್ರಿಂದ ಅದರಲ್ಲಿ ಕಾಣಿಸಿಕೊಂಡ. ಅವನಿಗೆ ಆ ಒಳಗಿನ ಗರ್ಭದ ಯಾವ ವೇದನೆ, ವ್ಯಥೆ, ಹಿಂಸೆ, ಅನರ್ಥ ಇಲ್ಲ. ಅದು ಕರ್ಮ ಪುರುಷರಿಗೆ ಮಾತ್ರ. ಕರ್ಮದಿಂದಾಗಿ ಹುಟ್ಟುವವರಿಗೆ ಈ ದೋಷಗಳು. ಅವನು ನಮಾಂ ಕರ್ಮಾಣಿ ಲಿಂಪಂತಿ ಅಂತ ಹೇಳಿಬಿಟ್ಟಿದ್ದಾನೆ. ಅದರಿಂದಾಗಿ ಅವನಿಗೆ ಈ ಶರೀರದಲ್ಲಿ ಬಂದು ಸೇರುವ ಅವಕಾಶವೇ ಇಲ್ಲ. ಅವನಿಗೆ ಬೇಕಿಲ್ಲ. ಶರೀರ ಯಾರಿಗ್ ಬೇಕು ಅಂದ್ರೆ, ಶರೀರ ಇಲ್ದೇ ಇದ್ರೆ ಯಾರಿಗ್ ಸಾಧನೆ ಮಾಡ್ಲಿಕ್ಕೆ ಆಗಲ್ವೋ ಅವ್ರಿಗೆ ಶರೀರ ಬೇಕು. ನಮ್ಗೆಲ್ಲ ಜೀವ ಸ್ವರೂಪದಲ್ಲೇ ಇದ್ದು ನಾವು ಹಾಡಿದ್ರು, ಕೂಗಿದ್ರು, ಬೊಬ್ಬೆ ಹೊಡೆದ್ರು ಯಾರಿಗೂ ಕೇಳಲ್ಲ.
ಅದಕ್ಕೋಸ್ಕರ ನಮ್ಗೊಂದು ಶರೀರ ಕೊಟ್ಟು ಮೈಕ್ ಕೊಟ್ರೆ ನಮ್ ವಾಯ್ಸ್ ಕೇಳಿಸುತ್ತೆ. ದೇವರೊಂದು ಮೈಕ್ ಇಟ್ಟ, ರೆಕಾರ್ಡಿಂಗಿಗೆ ಬೇಕಾದ ತಲೆದು ಒಂದು ರೆಕಾರ್ಡರ್ ಇಟ್ಟ, ಕೇಳಿಸ್ಲಿಕ್ಕೆ ಒಂದು ಸ್ಪೀಕರ್ ಕೊಟ್ಟ, ಎದುರುಗಡೆ ಒಂದು ಕಾಣ್ಲಿಕ್ಕೆ ಕ್ಯಾಮರಾ ಇಟ್ಟ. ಇದೆಲ್ಲ ಇದ್ರೆ ನಮ್ಗೆ ಕಾಣಿಸುತ್ತೆ. ಇದ್ಯಾವುದು ಇಲ್ಲ ಅಂದ್ರೆ ನಾವ್ ಏನ್ ಮಾಡಿದ್ರು, ಜೀವಕ್ಕೆ ಕಣ್ಣಿದೆ, ಮೂಗಿದೆ, ಬಾಯಿದೆ, ಎಲ್ಲ ಇದೆ, ಎದುರುಗಡೆ ನಡೆಯುವುದೆಲ್ಲ ಕಾಣಿಸುತ್ತೆ, ಕೇಳಿಸುತ್ತೆ. ಆದ್ರೆ ತಾನ್ ಏನ್ ಮಾಡಿದ್ರು ಅದು ಯಾರಿಗೂ ಗೊತ್ತಾಗಲ್ಲ. ಅದು ಗೊತ್ತಾಗ್ಬೇಕು ಅಂದ್ರೆ ಈ ಶರೀರ ಬೇಕು. ಆದ್ರೆ ಭಗವಂತನಿಗೆ ಹಾಗಲ್ಲ. ಅವನಿಗೆ ಈ ಹೊರಗಿನ ಯಾವ ಎಕ್ವಿಪ್ಮೆಂಟ್ ಗಳು ಇಲ್ಲದೆ ಇದ್ರು ಕೂಡ ಅವನು ಹೇಳಿದ್ರೆ ನಮ್ಗೆ ಅವನಿಗೆ ನಮ್ಗೆ ಕೇಳ್ಬೇಕು ಅಂತ ಅಪೇಕ್ಷೆ ಇರ್ಬೇಕು ಅಷ್ಟೇ. ಯಮೈವೇಶ ವೃಣತೆ ತೇನ ಲಭ್ಯ. ಅವನು ಇವನನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಇವನಿಗೆ ನನ್ನ ಮಾತು ಕೇಳಲಿ ಅಂತ ಸಂಕಲ್ಪ ಮಾಡಿದ್ರೆ ಹೊರಗಡೆಯಿಂದ ಯಾವ ಸ್ಪೀಕರ್ ಇಲ್ಲದೆ ಇದ್ರು ನಮ್ಗೆ ಕೇಳಿಸುತ್ತೆ. ಹೊರಗಡೆಯಿಂದ ಯಾವ ಥಿಯೇಟರ್ ಇಲ್ಲ ಅಂದ್ರೂ ಅವನ್ ದರ್ಶನ ಆಗತ್ತೆ. ಯಾವುದೂ ಹೊರಗಿನ ವಸ್ತುಗಳೇ ಇಲ್ಲದೆ ಇದ್ರು ನಮಗೆ ಕಾಣಬೇಕಾದ್ದು ಕಾಣತ್ತೆ, ಕೇಳಬೇಕಾದ್ದು ಕೇಳತ್ತೆ, ಮೂಸಬೇಕಾದ್ದು ಪರಿಮಳ ಬರುತ್ತೆ, ತಿನ್ನಬೇಕಾದದ್ದು ತಿನ್ಲಿಕ್ಕೆ ಸಿಗುತ್ತೆ, ಮುಟ್ಟಬೇಕಾದದ್ದು ಮುಟ್ಲಿಕ್ಕೆ ಬರುತ್ತೆ. ನಮ್ಗೆ ಈಗ ಪದಾರ್ಥ ಮುಟ್ಟಬೇಕು ಅಂದ್ರೆ ಅದು ಒಂದೋ ಮಣ್ಣಿದ್ದೋ, ನೀರಿದ್ದೋ, ಗಾಳಿದ್ದೋ ಅಥವಾ ಬೆಂಕಿದ್ದೋ ಆಗ್ಬೇಕು. ಆಕಾಶದ್ದಾದ್ರೂ ಉಪಯೋಗ ಇಲ್ಲ ಅಲ್ವಾ? ಗಾಳಿದ್ದಾದ್ರೂ ಕೈ ಹೀಗಂದ್ರೆ ಫ್ಯಾನ್ ಬರುದು ಗೊತ್ತಾಗತ್ತೆ, ಮುಟ್ಲಿಕ್ಕೆ ಸಿಗುತ್ತೆ. ಮುಟ್ಟಿ ಹಿಡಿಲಿಕ್ಕೆ ಸಿಗಲ್ಲ ಅಷ್ಟೇ. ಕೈಗೆ ಗಾಳಿ ಬಂದದ್ದು ಬೀಸಿದ್ದು ಗೊತ್ತಾಗುತ್ತೆ, ಯಾಕಂದ್ರೆ ಸ್ಪರ್ಶವೇ ಅದರ ಗುಣ. ಆದ್ರಿಂದ ಈ 4ರಿಂದ ನಮ್ಮನ್ನ ಅವನು ಎಚ್ಚರಿಸಬಲ್ಲ. ಆದ್ರೆ ಅವನಿಗೆ ಈ ಯಾವ ಪದಾರ್ಥಗಳು ತನ್ನ ಅಸ್ತಿತ್ವವನ್ನು ಕಾಣಿಸಿಕೊಳ್ಳುವುದಕ್ಕೆ ಬೇಕಿಲ್ಲ. ಆದ್ರಿಂದಾಗಿ ತನ್ನ ಇಚ್ಛೆಯಿಂದಲೇನೆ ಶರೀರವನ್ನ ಅವಳ ಗರ್ಭದಿಂದ ಅಭಿವ್ಯಕ್ತಿಗೊಳಿಸಿದ. ಇಂತಹ ಪರಮ ಪುರುಷನಾದ ನಾರಾಯಣನನ್ನ ಕಂಡು ಅದಿತಿ ಆನಂದ ಪಟ್ಟಳು, ಅತ್ಯಂತ ವಿಸ್ಮಯಗೊಂಡಳು. ಪ್ರಜಾಪತಿಶ್ಚ ಜಯ, ಅಂದ್ರೆ ಪ್ರಜಾಪತಿಯು ಜೋರಾಗಿ ಜೈ ಅಂತ ಬೊಬ್ಬೆ ಹೊಡೆದ್ನಂತೆ. ದೇವರಿಗೆ ಜಯ, ಜಯೇತಿ ಪ್ರಜಾಪತಿಶ್ಚ ಆಹ. ಅಷ್ಟು ದೊಡ್ಡ ಋಷಿಗಳೇ ದೇವರನ್ ಕಂಡಾಗ ಜೈ ಅಂತಾರೆ ಅಂದ್ರೆ ನಾವ್ಯಾಕೆ ಅನ್ಬಾರ್ದು? ವಾಮನ ಪ್ರಭು ಮಹಾರಾಜ್ ಕೀ ಛೈ ಅಂತ ಅನ್ಬೇಕು ನಾವು. ಯತ್ತದ್ವಪುರ್ಭಾತಿ ವಿಭೂಷಣಾಯುಧೈಃ ಅವ್ಯಕ್ತ ಭದ್ರ ವ್ಯಕ್ತಮಧಾರ ಯದ್ಧರಿಃ ಬಭೂವತೇನೈವ ಸ ವಾಮನೋ ವಟುರ್ ಸಂಪಶ್ಯತೋರ್ದಿವ್ಯ ಗತಿರ್ಯಥಾವತ್ ನಟಃ. ಸ್ವಭಾವ ಸಹಜವಾಗಿ ಅವನು ಅವ್ಯಕ್ತ, ಯಾರಿಗೂ ಕಾಣಿಸಲ್ಲ ಸುಲಭದಲ್ಲಿ. ಅವನು ಯಾವ ಶರೀರದಲ್ಲಿ ಬೇಕಾದ್ರೂ ತನ್ನ ಅಚಿಂತ್ಯವಾದ ಶಕ್ತಿಯಿಂದ ಅಭಿವ್ಯಕ್ತಿಗೊಳ್ಳಬಲ್ಲ. ಅವನಿಗೆ ಈ ನಮ್ಮ ಹೊರಗಿನ ಆಯುಧಗಳು, ಆಭರಣಗಳು ಇತ್ಯಾದಿಗಳೇನು ಬೇಡ. ಆ ಆಭರಣಗಳನ್ನು ತೊಟ್ಟದ್ರಿಂದ ಆಭರಣಕ್ಕೊಂದು ವೈಶಿಷ್ಟ್ಯ ಬರುತ್ತಷ್ಟೆ. ನಮ್ಗೆ ಹಾಕೊಂಡ್ರೆ ಬಟ್ಟೆಯಿಂದ ನಾವು ಚಂದ ಕಾಣ್ತೇವೆ, ಆದ್ರೆ ಭಗವಂತನಿಗೆ ಅವನು ಹಾಕಿಕೊಂಡದ್ರಿಂದ ಬಟ್ಟೆಗೆ ಚಂದ ಕಾಣುತ್ತೆ. ಬಟ್ಟೆ ಇವರಲ್ಲಿ ಉಟ್ರೆ ಮಾತ್ರ ಚಂದ ಅಂತ ಬಂದ್ರೆ ಅದು ಅವನ ವೈಶಿಷ್ಟ್ಯ. ಬಟ್ಟೆಯಿಂದ ಇವನು ಚಂದ ಅಂದ್ರೆ ಬಟ್ಟೆಯ ವೈಶಿಷ್ಟ್ಯ. ಬಟ್ಟೆಯ ವೈಶಿಷ್ಟ್ಯಕ್ಕಿಂತ ವ್ಯಕ್ತಿಶಃ ವೈಶಿಷ್ಟ್ಯ ಅನ್ನೋದು ಮುಖ್ಯ. ಹಾಗಾಗಿ ಭಗವಂತನಿಗೆ ಆಯುಧಗಳಾಗ್ಲಿ, ಆಭರಣಗಳಾಗ್ಲಿ, ವಸ್ತ್ರಗಳಾಗ್ಲಿ ಯಾವುದು ಕೂಡ ಅವನ ಭೂಷಣವನ್ನು ಹೆಚ್ಚಿಸುವಂತದ್ದಲ್ಲ. ಹೀಗೆ ಆಯುಧಗಳೇ ಶೋಭಿಸಿದವು, ಆಭರಣಗಳೇ ಮೆರೆದವು, ಅವನ ಮೇಲಿರುವ ಬಟ್ಟೆಗಳೇ ಹೊಳೆಯುವ ಸ್ಥಿತಿಗೆ ಬಂದವು. ಇಂಥ ಶರೀರದಿಂದ ಭಗವಂತ ಅಭಿವ್ಯಕ್ತಿಗೊಂಡದ್ದನ್ನ ಕಂಡು, ಅಂದ್ರೆ ಅದಿತಿ ಕಶ್ಯಪರು ನೋಡುತ್ತಿದ್ದ ಹಾಗೇನೆ ಅದ್ಭುತವಾದ ಸಾಮರ್ಥ್ಯವುಳ್ಳ ಒಬ್ಬ ನಟ ಎದುರುಗೊಂಡ. ಅಂದ್ರೆ ಅವನನ್ನ ಮೂಲ ರೂಪದಿಂದ ಕಂಡಿದ್ದಾರೆ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಎತ್ತರದ ಆಗಸದ ಎತ್ತರದ ವಿಶ್ವರೂಪದಿಂದ ಕಂಡಿದ್ದಾರೆ. ಅದೇ ನಾರಾಯಣ ಪುಟ್ಟ ಮಗುವಾಗಿ ಕೈಯಲ್ಲೊಂದು ಛತ್ರ ಇತ್ಯಾದಿಗಳನ್ನ ವಟುವಿನ ರೂಪದಲ್ಲಿ ಹಿಡ್ಕೊಂಡು ಬಂದದ್ದನ್ನ ಕಂಡ್ರು. ಹೇಗೆ ಅಂದ್ರೆ ಒಳ್ಳೆಯ ನಟ ತನ್ನ ರೂಪ ಲಾವಣ್ಯಗಳನ್ನೆಲ್ಲ ಬದಲಿಸಿ ಬೇರೆದೇ ರೀತಿಯಲ್ಲಿ ತನ್ನ ಸ್ಟೇಜಿನ ಪರ್ಫಾರ್ಮೆನ್ಸ್ ಅನ್ನು ಹೇಗೆ ತೋರಿಸ್ತಾನೋ ಹಾಗೇನೆ ಭಗವಂತ ಪುಟ್ಟ ವಾಮನನ ರೂಪದಿಂದ ದಿಟ್ಟ ಹೆಜ್ಜೆ ಇಟ್ಟುಕೊಂಡು ನೆಟ್ಟಗೆ ನಡೆದು ಮುಂದಕ್ಕೆ ಬಂದ. ತಮ್ಮಟುಂ ವಾಮನಂ ದೃಷ್ಟ್ವಾ ಮೋದಮಾನ ಮಹರ್ಷಯ ಕರ್ಮಾಣಿ ಕಾರಯಾಮಸ್ಸು ಪುರಸ್ಕೃತ್ಯ ಪ್ರಜಾಪತಿ. ಆ ವಟು ವಾಮನನನ್ನ ನೋಡಿದೊಡನೆ ವಸಿಷ್ಠಾದಿಗಳು ಆನಂದ ಪಟ್ರು. ಕಶ್ಯಪ ಪ್ರಜಾಪತಿಯನ್ನ
ಆ ಪೀಠದಲ್ಲಿ ಕೂಡಿಸಿ, ಅಂದ್ರೆ ನಿಜವಾಗಿ ಏಕಾದಶೆ ಅಹನಿ ಪಿತಾ ನಾಮ ಕುರ್ಯಾತ್ ಅಂತಿರುದು. 11ನೇ ದಿವಸಕ್ಕೆ ಅವಳಿಗೆ ರೆಸ್ಟ್ ಬೇಕು 10 ದಿವಸ ಅಂತ, ಮತ್ತೆ ಮೈಲಿಗೆ ಎಲ್ಲ ಕಳಿಬೇಕು. ಆದ್ರೆ ಇವನು ಹುಟ್ಟಿದಾಗ ಮೈಲಿಗೆ ಎಲ್ಲಿ, ಹೊಟ್ಟೆಯಲ್ಲಿ ಈ ತರದ ಕೀವು ಮಾಂಸರ ಗರ್ಭ ಎಲ್ಲ ಇದ್ದೇ ಇರ್ಲಿಲ್ಲಲ್ಲ. ಅವನು ಹುಟ್ಟತಾನೆ ಮಡಿ ಮಡಿ, ಅವನು ಹುಟ್ಟಿದ್ರೆ ಮಡಿ ಆಗುದು, ನಾವು ಹುಟ್ಟಿದ್ರೆ ಮೈಲಿಗೆ ಬರುದು. ನಾವು ಸತ್ರು ಮೈಲಿಗೆ, ಹುಟ್ಟಿದ್ರು ಮೈಲಿಗೆ. ಆದ್ರೆ ಅವನು ಹಾಗಲ್ಲ, ಅವನು ಕಾಣಿಸಿಕೊಳ್ಳುವುದೇ ಮಡಿ. ಆದ್ರಿಂದಾಗಿ ಹುಟ್ಟಿದ ತಕ್ಷಣನೇ ಪುಟ್ಟ ಬಾಲಕ 7 ವರ್ಷ 5 ವರ್ಷದವನಾಗಿ ಕಾಣಿಸಿಕೊಂಡಾದ್ರಿಂದಾಗಿ ನಾಮಕರಣನೇ ಮಾಡಿಬಿಟ್ರು ನೇರ. ಸೀದ ಜಾತಕರ್ಮಾದಿ ನಾಮಕರಣಾದಿ ಕರ್ಮಗಳನ್ನ ಪುರಸ್ಕೃತ್ಯ ಕಶ್ಯಪನನ್ನ ಮುಂದಿರಿಸಿಕೊಂಡು ವಸಿಷ್ಠಾದಿಗಳು ಆಚರಣೆ ಮಾಡಿದ್ರು. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ಸವಿತಾ ಬ್ರವೀತ್ ಬೃಹಸ್ಪತಿರ್ಬ್ರಹ್ಮಸೂತ್ರಂ ಕಲಾ ಕಶ್ಯಪೋ ದದೌ. ಎಟ್ ಎ ಟೈಮ್ ಜಾತಕರ್ಮದಿಂದ ಉಪಕರ್ಮದ ತನಕದ ಎಲ್ಲಾ ಕಾರ್ಯಕ್ರಮಗಳು ಒಂದೇ ದಿವಸ ಒಟ್ಟಿಗೆ ನಡೆದೋಯ್ತು. ಎಲ್ಲ 2 ನಿಮಿಷದಲ್ಲಿ ಎಲ್ಲೆಲ್ಲ ಕರ್ಮಾಂಗಗಳು ಸಂಸ್ಕಾರಗಳು ಮುಗಿದು. ಆಮೇಲೆ 4 ಯಾವುದು ಉಪನಿಷದ್ ವ್ರತ, ಗೋದಾನ ವ್ರತ, ಮಹಾವ್ರತ ಇತ್ಯಾದಿಗಳೆಲ್ಲ ಉಪನಯನ ಆದ್ಮೇಲೆ ಇರುದು. ಅದು 4, ಸಮಾವರ್ತನ 5, ವಿವಾಹ 6, ಅಂದ್ರೆ 10 ಸಂಸ್ಕಾರಗಳು ಒಟ್ಟಿಗೆ ದಡಬಡ ಅಂತ ನಡೆದೋಯ್ತು. 10 ದಿವಸದ ಊಟ ತಪ್ಪೋಯ್ತು. ಏನಾಯ್ತು? ಉಪನಯನಕ್ಕೆ ಬೇಕಿರುವ ಅಂದ್ರೆ ಸೂರ್ಯನಲ್ಲಿ ನೆಲೆಸಿದ ಗಾಯತ್ರಿ ಮಂತ್ರವನ್ನ ಸ್ವತಃ ಕಶ್ಯಪ ಉಪದೇಶ ಮಾಡಿದ. ಸೂರ್ಯನಾರಾಯಣನ ಚಿಂತನೆಯನ್ನ ಸೂರ್ಯನಾರಾಯಣನಿಗೆ ಬೋಧಿಸ್ತಾ ಇದ್ದಾನೆ, ವಾಮನನಿಗೆ ವಾಪಸ್ ಉಪದೇಶ ಮಾಡ್ತಾ ಇದ್ದಾನೆ. ನೋಡು, ಇದು ಇಂಥ ಜಪ ಮಾಡ್ಬೇಕು. ಆಯ್ತಪ್ಪ, ಮಾಡ್ತೀನಿ. ಬೃಹಸ್ಪತ್ಯಾಚಾರ್ಯರು ಕೂಡ್ಲೆ ಅವನಿಗೊಂದು ಮಾಲೆಯನ್ನ, ಅಂದ್ರೆ ಇದು ಕಂಠದ ಏನು ಯಜ್ಞೋಪವೀತದ ಧಾರಣೆಯನ್ನು ಮಾಡಿಸಿದ್ರು. ಮೌಂಜಿ ಸೊಂಟಕ್ಕೆ ಒಂದು ಕಟ್ಬೇಕಲ್ಲ, 3 ವೇದಗಳನ್ನ ನೀನು ಓದ್ಬೇಕಪ್ಪ, ಇನ್ನು ಮುಂದೆ ಇದ್ರೆ ಕಟಿಸೂತ್ರ ನಿನಗಿದೆ, ಇದರ ಚೌಕಟ್ಟನ್ನ ದಾಟಿ ನೀನ್ ಆಚೆ ಹೋಗ್ಲಿಕ್ಕಿಲ್ಲ, ವೇದೋ ಕಿಲೋ ಧರ್ಮ ಮೂಲಂ ಅಂತ ಹೇಳಿ ಇದ್ರೊಳಗೆ ಇರ್ಬೇಕು ಅಂತ ಮೌಂಜಿ ಬಂಧನ ಮಾಡಿಸಿದ್ರು. ಅದನ್ನ ಸಾಮಾನ್ಯ ಮುಂಜಿ ಅಂತ ಕರೀತಾರೆ. ಹಾಗಂದ್ರೆ ಏನು ಅಂತ ಯಾರಿಗೂ ಗೊತ್ತಿರಲ್ಲ. ಅದು ಮೌಂಜಿ ಬಂಧನವನ್ನೇ ಮುಂಜಿ ಅಂತ ಕರೆಯುದು. ಅದು ಸೋಡು ಮುಂಜಿ, ಆಡು ಮುಂಜಿ, ಗೂಡು ಮುಂಜಿ ಏನೇನೋ ಆಗುತ್ತೆಲ್ಲ ಕೊನೆಗೆ. ತಸ್ಯೋಪನೀಯಮಾನಸ್ಯ ಸಾವಿತ್ರೀಂ ದದೌ ಕೃಷ್ಣಾಜಿನಂ ಭೂಮಿರ್ದಂಡಂ ಸೋಮೋ ವನಸ್ಪತಿ ಕೌಪೀನಾಚ್ಛಾದನಂ ದೌಚ್ಛತ್ರಂ ಜಗತಾಂ ಪಪೇಃ. ಜಗತ್ತಿನ ಒಡೆಯನಾದಂತಹ ಈ ವಾಮನನಿಗೆ ಎಲ್ಲರೂ ಉಡುಗೊರೆ ಕೊಡುವವರೇ. ಕೃಷ್ಣಾಜಿನಂ ಭೂಮಿ ದದೌ, ಪೃಥ್ವೀದೇವಿ ಅವನಿಗೆ ಆಸನ ಕೂತ್ಕೊಳ್ಳಿಕ್ಕೆ ಕೃಷ್ಣಾಜಿನ ಬೇಕು ಅಂತ ಅವಳೇ ತಂದು ಕೊಟ್ಲು. ಇನ್ನು ವನಗಳಿಗೆ ಒಡೆಯನಾದಂತಹ ಚಂದ್ರ ಒಂದು ವನಸ್ಪತಿಯನ್ನ ಕಟ್ಟು ಮಾಡಿ ಕೈಗೆ ಪಾಲಾಶ ದಂಡವನ್ನ ಕೊಟ್ಟ. ತಾಯಿ ಅದಿತಿ ಚಂದದ ಒಂದು ಕೌಪೀನವನ್ನ ಕೊಟ್ಲು. ಎಷ್ಟು ಶ್ರೀಮಂತರಾದ್ರೂ ಯಜ್ಞೋಪವೀತ ಹಾಕುವ ದಿವಸ ಕೌಪೀನನೇ ಹಾಕೊಳ್ಬೇಕು. ಬೇಕಾದ್ರೆ ಬಂಗಾರದ ಕೌಪೀನ ಮಾಡ್ಕೊಳ್ಬಹುದಷ್ಟೇ, ಅದು ಉಪಯೋಗ ಇಲ್ಲ. ಯಾಕೆಂದ್ರೆ ಆಗ ಉಡ್ಬೇಕಾದದ್ದು ಪೂರ್ತಿ ಹತ್ತಿಯ ನೇಯ್ದ ನೂಲಿನ ಬಟ್ಟೆಯನ್ನೇ ಉಡಬೇಕು ಅಂತಿರುದು. ಚೆನ್ನಾಗಿ ಅರಶಿನದಲ್ಲಿ ನೆನೆ ಹಾಕಿದ ಪದಾರ್ಥವನ್ನೇ ಉಡಬೇಕು ಅಂತಿರುದು. ಎಷ್ಟು ಶ್ರೀಮಂತರಾದ್ರೂ ನಾನು ಆಕಾಶದಲ್ಲಿ ಮಾಡ್ಕೊಳ್ತೇನೆ ಅಂತಂದ್ರು ಕೌಪಿನ ಹಾಕೊಂಡೇ ಮಾಡ್ಕೊಳ್ಬೇಕು ಉಪನಯನ. ತಾಯಿ ಕೊಟ್ಲದು, ಅದು ವಿಶೇಷವಾದದ್ದು. ತಾಯಿ ಅದನ್ನ ಉಡಿಸಿದ್ಲು. ಇನ್ನು ದೇವ್ಹು ಆಕಾಶ ಅವನಿಗೆ ಒಂದು ಛತ್ರಿ ಕೊಟ್ಲು. ಛತ್ರಂ ಅಂದ್ರೆ ಬಿಸಿಲಿಗೆ ನೆನೆಯದಂತೆ, ಅಂದ್ರೆ ಬಿಸಿಲಿಗೆ ಬಾಡದಂತೆ, ಮಳೆಗೆ ನೆನೆಯದಂತೆ ಛತ್ರವನ್ನ ಕೊಟ್ಲು. ಯಾರಿಗೆ ಕೊಟ್ಟದ್ದು? ಜಗತಃ ಪತೇಹೆ ಈಶಾವಾಸ್ಯಮಿದಂ. ಅವನಿಗೆ ವಾಪಸ್ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕೊಟ್ಟಿದ್ದೇನಲ್ವಾ, ನೆನ್ಪಿಟ್ಕೋ ಲೆಕ್ಕಾಚಾರ. ಕ್ರತೋಸ್ಮರ ಕೃತಂಗ್ ಸ್ಮರ. ನಂಗೆ ಆಮೇಲೆ ಕಷ್ಟಕ್ಕೆ ಬಂದಾಗ ನೀನ್ ಹೆಲ್ಪ್ ಮಾಡ್ಬೇಕು, ನಿಂದೆ ಕಿಸೆ ತೆಗೆದು ನಿನ್ಗೆ ಕೊಟ್ಟಿದ್ದೇನೆ ಇಟ್ಕೋ, ನಾನ್ ಕೊಟ್ಟಿದ್ ನೆನ್ಪಿರ್ಲಿ ಅಂತ ದೇವ್ರಿಗೆ ಎಲ್ರು ಕೊಟ್ರು. ಕಮಂಡಲುಂ ವೇದ ಗರ್ಭ ಕುಶಾನ್ ಸಪ್ತರ್ಷಯೋದದು ಅಕ್ಷಮಾಲಾ ಮಹಾರಾಜ ಸಹಸ್ರತ್ಯಕ್ಷಯಾತ್ಮನ.
ಕಮಂಡಲುವನ್ನ ಕೊಟ್ರು, ವೇದಗರ್ಭ ಸ್ವತಃ ಚತುರ್ಮುಖ. ಸಪ್ತರ್ಷಿಗಳು ಕುಶಾನ್ ದರ್ಭೆ ಕೊಟ್ರು. ಆಮೇಲೆ ಅಕ್ಷಯ, ಆ ಅದು ಚೆನ್ನಾಗಿದೆ ಶಬ್ದ, ಅಕ್ಷಯಾತ್ಮನಃ ಅಕ್ಷಮಾಲಾಂ ದದುಹು. ಯಾರಿಗೆ ಕ್ಷಯವೇ ಇಲ್ವೋ, ನಾಶವೇ ಇಲ್ವೋ, ಅವನಿಗೆ ಅಕ್ಷಮಾಲೆಯನ್ನು ಕೊಟ್ಲು. ಅಂದ್ರೆ ಜಪ ಮಾಡ್ಲಿಕ್ಕೆ, ಸರಿಯಾಗಿ ಜಪ ಮಾಡಿ ಆರೋಗ್ಯವನ್ನು ಸುಧಾರಿಸ್ಕೊಳ್ಬೇಕು, ಮಂತ್ರ ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸರಸ್ವತಿ ಅವನಿಗೆ ಅಕ್ಷಮಾಲೆಯನ್ನು ಕೊಟ್ಲು. ಹೀಗೆ ಒಬ್ಬೊಬ್ರು ಒಂದೊಂದನ್ನ ಕೊಡ್ತಾ ಬರ್ತಾರೆ. ಉಡುಗೊರೆ ತಗೊಳ್ಳಿಕ್ಕೆ ಸ್ವಲ್ಪ ನಮ್ಗೆ ಟೈಮ್ ಬೇಕಲ್ಲ, ನಾಳೆ ತನಕ ಕೆಲವು ಈಗ ತಗೊಂಡದ್ದೆಲ್ಲ ಮೊದಲು ಒತ್ತಾರೆ ಮಾಡಿಟ್ಟು ನಾಳೆ ಉಳಿದಿದ್ದು ತಗೊಳ್ಳೋಣ. ಶ್ರೀ ಹರಿಪ್ರಿಯತಾಂ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ. ಮನಸ್ವಿನೋ ಮಂತ್ರವಿದಃ ಸುಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಶ್ರೀಕೃಷ್ಣ. ನಾಳೆ ಮುಂದುವರಿಸೋಣ ಚಿಂತನೆ, ನಾಳೆ ಹೇಳೋಣ.